ಹಾಯ್ ಫ್ರೆಂಡ್ಸ್, ಇನ್ನೊಂದು ಮನೆ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀನಿ. ಮನೆ ಅಂತೂ ಅಲ್ಟಿಮೇಟ್ ಆಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ ಮನೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲ ಟೀ ಕುಡ್ ಬೆಳೆಸಿದ್ದಾರೆ, ಸೂಪರಾಗಿ ಮಾಡಿಸಿದ್ದಾರೆ. ಹಾಲು ಫ್ಯಾನ್ ಕೂಡ ಹಾಕಿದ್ದಾರೆ. ಡಿಸೆಂಟ್ ಪೇಂಟಿಂಗು ಸೂಪರಾಗಿದೆ. ಪೂರ್ವದ್ದು ಮನೆ, ಪೂರ್ವ ಸೈಟು. ಟಿ ವಿ ಕ್ಯಾಬಿನೆಟ್, ಕಿಚನ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಸೂಪರಾಗಿ ಮಾಡಿಸಿದ್ದಾರೆ. ಎರಡು ಮಾತಿಲ್ಲ. ನಾವೇ ನಿಂತು ಕಟ್ಟಿಸ್ಕೊಂಡ್ರು ಎಷ್ಟು ಚೆನ್ನಾಗಿ ಕಟ್ತೀವೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ಫಿನಿಶ್ ಆಗಿದೆ. 5% ಇದೆ. ಸ್ವಲ್ಪ ಈ ಸ್ಮಾಲ್ ಕೆಲಸಗಳಿದೆ. ಟಿ ವಿ ಕ್ಯಾಬಿನೆಟು, ಪೂಜಾ ರೂಮ್ ಎಲ್ಲ ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಟೀ ಕುಡ್ಡು ಬಳಸಿದ್ದಾರೆ ಪೂಜಾ ರೂಮ್ಗೆಲ್ಲ, ಮಾಡಿಸಿದ್ದಾರೆ. ಫಸ್ಟ್ ರೂಮ್, ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಕನ್ನಡಿ ಇಲ್ಲೇ ಕಡೆನೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಸಕ್ಕತ್ತಾಗಿದೆ. ವಾರ್ಡ್ರೋಬು ಮೇಲೆ ಕೂಡ, ಮೇಲೆ ಕೆಳಗೆ ಎರಡು ಕಡೆನೂ ವಾರ್ಡ್ರೋಬ್ ಇದೆ. 3 ರೂಮ್ಗೂ ಫ್ಯಾನ್ ಹಾಕಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ನೋಡಿ. ಗಾಡಿ ಬೆಳಕಿಗೆ ಯಾವ ತೊಂದರೆನೂ ಇಲ್ಲ. ಡೀಸೆಂಟಾಗಿ ಮಾಡಿದ್ದಾರೆ, ಡೀಸೆಂಟ್ ಕಲರ್, ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಸೆಕೆಂಡ್ ರೂಮ್ ಸಕ್ಕತ್ತಾಗಿದೆ, ಸೂಪರಾಗಿ ಕಟ್ಟಿದ್ದಾರೆ ಮಾತ್ರ. ಎಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿಸಿ ಫ್ಯಾನ್ ಕೂಡ ಆ್ಯಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪೇಂಟಿಂಗ್ ಕೂಡ ಒಳ್ಳೆ ಪೇಂಟಿಂಗ್ ಮಾಡಿಸಿದ್ದಾರೆ. ಎಲ್ಲೂ ಕೂಡ ಕಬೋರ್ಡು ಮೇಲೆ ಕೆಳಗಡೆ ಎರಡು ಕಡೆನೂ ಮಾಡಿದ್ದಾರೆ. ಎಷ್ಟು ಬಟ್ಟೆ, ಯಾವ್ಯಾವ ವಸ್ತು ಎಲ್ಲನೂ ಆರಾಮಾಗಿ ಇಟ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಬೆಲೆ 50 ಲಕ್ಷ ಹೇಳ್ತಾ ಇದ್ದಾರೆ ಈ ಮನೆ ಬೆಲೆ ನೋಡಿ. ಡ್ರೆಸ್ಸಿಂಗ್ ಟೇಬಲು ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಇದ್ರ ಬೆಲೆ 50 ಲಕ್ಷ ಹೇಳ್ತಾ ಇದ್ದಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ನಾನು ನನ್ನ ಕಡೆಯಿಂದ ಬಂದರೆ. ಸ್ನಾನದ ಮನೆ, ವೆಸ್ಟರ್ನ್ ಟಾಯ್ಲೆಟ್, ಹಿಂದೆ ಅಂತೂ ಗಾಳಿ ಬೆಳಕಿಗೆ ಸಕ್ಕತ್ತಾಗಿ ಮಾಡಿದ್ದಾರೆ. ಇಲ್ಲಿ ಹಿಂದೆ ಇಂಡಿಯನ್ ಹಾಕಿದ್ದಾರೆ. ನೋಡಿ, ಆಪೋಸಿಟ್ ಈ ಥರ ಕಾಣಿಸ್ತಾ ಇದೆ. ಹಿಂದೆಯಿಂದ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜ. ನಾವೇ ನಿಂತ್ರೂ ಈ ರೀತಿ ಕಟ್ಕೊಳಕ್ಕಾಗೋದಿಲ್ಲ. ಅಲ್ಲಿ UPS ಪಾಯಿಂಟ್ ಅದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಟೀ ಕುಡ್ಡು ಉಪಯೋಗಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. 50 ಲಕ್ಷ ಹೇಳ್ತಾ ಇದ್ದಾರೆ. ನನ್ನ ಕಡೆಯಿಂದ, ಮೇಡಮ್ ನಿಮ್ಮ ಕಡೆಯಿಂದ ಬಂದರೆ ನಾನು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೆಚ್ಚಾಗಿ ಹೇಳ್ತಾ ಇಲ್ಲ, ಆದರೂ ನಿಮ್ಮ ಕಡೆಯಿಂದ ಬಂದರೆ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಕಬ್ಬಿಣ, ಚೆನ್ನಾಗಿ ಕಬ್ಬಿಣದ ಗೇಟು, ತುಂಬ ವೆಯ್ಟ್ ಆಗಿದೆ ನೋಡಿ. ಫ್ರಂಟ್ ಲುಕ್ಕೆಲ್ಲ ಸೂಪರಾಗಿದೆ. ಅಲ್ಲಿ ಗಿಡ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ಗೇಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದ್ರ ಕೆಳಗಡೆ ಎಲ್ಲ ಜಾಗ ಇದೆ. KB ಅವರಲ್ಲೇ ಬಂದು ಲೈಟ್ ಬಿಲ್ ಕೊಟ್ಬಿಟ್ಟು ಹೋಗ್ಬೋದು. ಒಳಗಡೆ ಬರೋ ಅವಶ್ಯಕತೆ ಇಲ್ಲ. ಇದು ಮೇಲೆ ಅಂದರೆ ಟೆರೆಸ್ಸು ನೋಡಿ. ಟೆರೆಸ್ಗೂ ಪುಟ್ ಗೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಅವರು ಗ್ರಾನೈಟ್ ಬಳಸಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಆದಂಥದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಿ, ಬಂದು ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ ಎಂಥವ್ರಿಗಾದ್ರೂ. ಸಬರಿಂದ ಓನ್ಲಿ 7.5 ಕಿಲೋಮೀಟರ್ ಆಗುತ್ತೆ ನೋಡಿ. ಬೆಟ್ಟ ಎಷ್ಟು ನಿಯರೆಸ್ಟಾಗಿ ಕಾಣಿಸ್ತಾ ಇದೆ ಅಂದರೆ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಮೇಲೆ 1000 ಲೀಟ್ರು ವಾಟರ್ ಟ್ಯಾಂಕು,
ಏಣಿ, ಸುತ್ತ ಗ್ರಿಲ್ಲು ಎಲ್ಲ ಹಾಕ್ಸಿದ್ದಾರೆ ನೋಡಿ. ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬೆಟ್ಟ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ, ಸಖತ್ತಾಗಿದೆ. ಮತ್ತು ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ಈಗ ನೋಡಿ ಬಟ್ಟೆ ಒಣಗೋಕ್ಕೆ ಈ ರೀತಿ ಮಾಡಿದ್ದಾರೆ. ಒಂಥರ ಡೋರಲ್ಲಿ ಬರುತ್ತಲ್ಲ ಆ ಥರ ಮಾಡಿದ್ದಾರೆ. ಅದೊಂದು ತುಂಬ ಇಷ್ಟ ಆಯಿತು ನನಗೆ. ಬಟ್ಟೆ ಹಾಕೊಳ್ಳೋಕ್ಕೆ ಸಖತ್ತಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ಕಡೆಯಿಂದ ಬಂದರೆ ಆಲ್ಮೋಸ್ಟ್ ಡಿಸ್ಕೌಂಟನ್ನ ಕೊಡಿಸ್ತೀನಿ ನಿಮಗೆ. ನನ್ನ ಕಡೆಯಿಂದ 5% ಡಿಸ್ಕೌಂಟ್ ಸಿಗುತ್ತೆ. ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿದೆ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಡಿಸೆಂಟ್ ಕಲರು, ಸಖತ್ತಾಗಿ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಬಾಯ್ ಫ್ರೆಂಡ್ಸ್.